ಸ್ನೇಹಿತರೆ ನಮಸ್ತೆ. ನಾಡು ನುಡಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಸ್ವಂತ ಭೂಮಿ, ಸ್ವಂತ ಮನೆ ಅಥವಾ ಸ್ವಂತ ಆಸ್ತಿ ಖರೀದಿ ಮಾಡುವವರಿಗೆ ಈಗ ಹೊಸ ನಿಯಮ ಜಾರಿಗೆ ತರಲಾಗಿದೆ. ಇನ್ನು ಮುಂದೆ ಸ್ವಂತ ಮನೆ, ಸ್ವಂತ ಭೂಮಿ ಅಥವಾ ಸ್ವಂತ ಆಸ್ತಿ ಖರೀದಿಗೆ ಈ ದಾಖಲೆಗಳು ಕಡ್ಡಾಯವಾಗಿದೆ. ಇನ್ನು ಮುಂದೆ ಈ ದಾಖಲೆಗಳು ಇಲ್ಲದೆ ನಿಮಗೆ ಆಸ್ತಿ ಖರೀದಿ ಮಾಡಲು ಸಾಧ್ಯವಿಲ್ಲ. ಒಂದು ವೇಳೆ ಆಸ್ತಿ ಖರೀದಿ ಮಾಡಿದರೂ ಮುಂದಿನ ದಿನಗಳಲ್ಲಿ ನೀವು ಸಮಸ್ಯೆ ಎದುರಿಸಬೇಕಾಗುತ್ತೆ. ಹಾಗಾದರೆ ಸ್ವಂತ ಭೂಮಿ, ಸ್ವಂತ ಮನೆ ಅಥವಾ ಸ್ವಂತ ಆಸ್ತಿ ಖರೀದಿಗೆ ಯಾವ ದಾಖಲೆಗಳು ಕಡ್ಡಾಯ ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತೀವಿ. ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿದೆ, ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ಹಾಗೂ ಈ ಮಾಹಿತಿಯನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಸ್ನೇಹಿತರೆ, ಮೊದಲನೇದಾಗಿ ಆಸ್ತಿ ಅಥವಾ ಭೂಮಿಯನ್ನು ಖರೀದಿ ಮಾಡುವ ಸಮಯದಲ್ಲಿ ಆ ಆಸ್ತಿಗೆ ಸಂಬಂಧಪಟ್ಟಂತೆ ಶೀರ್ಷಿಕೆ ದಾಖಲೆಯನ್ನು ಪರಿಶೀಲನೆ ಮಾಡುವುದು ಅತಿ ಕಡ್ಡಾಯವಾಗಿದೆ. ಒಂದು ಆಸ್ತಿಯ ಶೀರ್ಷಿಕೆ ದಾಖಲೆಯ ಮೂಲಕ ಆಸ್ತಿ ಮಾಲೀಕರ ಹೆಸರು, ಆಸ್ತಿಯ ವಿವರಗಳು ಮತ್ತು ಕಾನೂನಿಗೆ ಸಂಬಂಧಪಟ್ಟಂತ ಕೆಲವು ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಈ ಶೀರ್ಷಿಕೆ ದಾಖಲೆಯ ಮೂಲಕ ಆಸ್ತಿಗೆ ಸಂಬಂಧಪಟ್ಟಂತೆ ಯಾವುದೇ ಸಾಲ, ಯಾವುದೇ ವಿವಾದ ಅಥವಾ ಕಾನೂನು ತೊಡಕುಗಳು ಇಲ್ಲ ಅಂತ ಖಚಿತಪಡಿಸಿಕೊಳ್ಳಬಹುದು. ಇನ್ನು ಎರಡನೇದಾಗಿ ಒಡಂಬಡಿಕೆ ಪತ್ರ ಅಂದರೆ ಸೇಲ್ ಅಗ್ರಿಮೆಂಟ್ ಅನ್ನು ಪರಿಶೀಲನೆ ಮಾಡುವುದು ಅತಿ ಕಡ್ಡಾಯವಾಗಿದೆ. ಸೇಲ್ ಅಗ್ರಿಮೆಂಟ್ ಅಂದರೆ ಒಡಂಬಡಿಕೆ ಪತ್ರ. ಈ ಪತ್ರವು ಖರೀದಿ ಮಾಡುವವರ ಮತ್ತು ಮಾರಾಟ ಮಾಡುವವರ ನಡುವಿನ ಒಪ್ಪಂದವನ್ನು ಸಾಬೀತುಪಡಿಸುವ ಒಂದು ದಾಖಲೆಯಾಗಿದೆ. ನೀವು ಖರೀದಿ ಮಾಡುವ ಆಸ್ತಿಯ ಬೆಲೆ, ಪಾವತಿ ಷರತ್ತುಗಳು ಮತ್ತು ಇತರ ಮಾಹಿತಿಗಳನ್ನು ಈ ಪತ್ರದಲ್ಲಿ ನಮೂದಿಸಲಾಗುತ್ತೆ. ಆಸ್ತಿ ಖರೀದಿ ಮಾಡುವ ಸಮಯದಲ್ಲಿ ನೀವು ಸೇಲ್ ಅಗ್ರಿಮೆಂಟ್ಗಳಿಗೆ ಸಹಿ ಹಾಕುವಾಗ ವಕೀಲರ ಸಲಹೆಯನ್ನು ಪಡೆದುಕೊಳ್ಳುವುದು ಅತಿ ಅಗತ್ಯವಾಗಿದೆ. ಇನ್ನು ಮೂರನೇದಾಗಿ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಅಂದರೆ ಇಸಿ ದಾಖಲೆಗಳು. ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಮೂಲಕ ನೀವು ಆಸ್ತಿಗೆ ಸಂಬಂಧಪಟ್ಟ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಬಹುದು. ಸ್ನೇಹಿತರೆ, ಈ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಮೂಲಕ ನೀವು ಕಳೆದ 12 ರಿಂದ 18 ವರ್ಷಗಳ ಅವಧಿಯಲ್ಲಿ ನೀವು ಖರೀದಿ ಮಾಡುವ ಆಸ್ತಿ ಯಾರು ಯಾರಿಗೆ ಮಾರಾಟವಾಗಿದೆ ಮತ್ತು ಯಾರು ಈ ಆಸ್ತಿಯನ್ನು ಖರೀದಿ ಮಾಡಿದ್ದಾರೆ ಮತ್ತು ಏನೇನು ವಿವಾದಗಳಿದೆ ಇವೆಲ್ಲದರ ಬಗ್ಗೆ ತಿಳಿದುಕೊಳ್ಳಬಹುದು. ಇನ್ನು ನಾಲ್ಕನೇದಾಗಿ ಖಾತೆ ದಾಖಲೆ ಅಥವಾ ಆರ್ಟಿಸಿ ಸರ್ಟಿಫಿಕೇಟ್ ಅನ್ನು ನೀವು ಪರಿಶೀಲನೆ ಮಾಡುವುದು ಅತಿ ಅಗತ್ಯವಾಗಿದೆ. ಖಾತೆ ದಾಖಲೆ ಅಥವಾ ಆರ್ಟಿಸಿ ಮೂಲಕ ನೀವು ಮಾಲೀಕತ್ವದ ವಿವರವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಬಹುದು. ತಹಶೀಲ್ದಾರ್ ಕಚೇರಿಯಲ್ಲಿ ನೀವು ಆರ್ಟಿಸಿಯನ್ನು ಪಡೆದುಕೊಂಡು ನೀವು ಖರೀದಿ ಮಾಡುವ ಆಸ್ತಿಗೆ ಸಂಬಂಧಪಟ್ಟಂತೆ ಕೆಲವು ವಿವರಗಳನ್ನು ತಿಳಿದುಕೊಳ್ಳಬಹುದು. ಇನ್ನು ಕೊನೆಯದಾಗಿ ನೀವು ತೆರಿಗೆ ರಸೀದಿಯನ್ನು ಪರಿಶೀಲನೆ ಮಾಡುವುದು ಅತಿ ಅಗತ್ಯವಾಗಿದೆ. ನೀವು ಖರೀದಿ ಮಾಡುವ ಆಸ್ತಿಗೆ ಸಂಬಂಧಪಟ್ಟಂತೆ ತೆರಿಗೆಯನ್ನು ಪಾವತಿ ಮಾಡಲಾಗಿದೆಯೇ ಅಥವಾ ಇಲ್ಲವಾ ಅನ್ನೋದನ್ನು ನೀವು ಪರಿಶೀಲನೆ ಮಾಡಿಕೊಳ್ಳಬೇಕು. ವರ್ಷ ಆಸ್ತಿ ತೆರಿಗೆಯನ್ನು ಪಾವತಿ ಮಾಡುವುದು ಅತಿ ಕಡ್ಡಾಯವಾಗಿದೆ. ಆದರೆ ಕೆಲವರು ಆಸ್ತಿ ತೆರಿಗೆಯನ್ನು ಪಾವತಿ ಮಾಡುವುದಿಲ್ಲ. ಆಸ್ತಿ ಖರೀದಿ ಮಾಡುವ ಸಮಯದಲ್ಲಿ ಆಸ್ತಿ ತೆರಿಗೆ ಪಾವತಿ ಬಾಕಿ ಉಳಿದುಕೊಂಡಿದ್ದರೆ ನೀವು ಆ ಆಸ್ತಿಯನ್ನು ಖರೀದಿ ಮಾಡಲು ಸಾಧ್ಯವಾಗುವುದಿಲ್ಲ. ಈ ಕಾರಣಗಳಿಂದ ನೀವು ಖರೀದಿ ಮಾಡುವ ಆಸ್ತಿಯ ತೆರಿಗೆ ಪಾವತಿಯನ್ನು ಮಾಡಲಾಗಿದೆಯೇ ಅಥವಾ ಇಲ್ಲವಾ ಅನ್ನೋದನ್ನು ಪರಿಶೀಲನೆ ಮಾಡಿಕೊಳ್ಳಬೇಕು. ಸ್ನೇಹಿತರೆ, ನೀವು ಸ್ವಂತ ಮನೆ, ಸ್ವಂತ ಆಸ್ತಿ ಅಥವಾ ಸ್ವಂತ ಭೂಮಿಯನ್ನು ಖರೀದಿ ಮಾಡುವ ಸಮಯದಲ್ಲಿ ಆಸ್ತಿಗೆ ಸಂಬಂಧಪಟ್ಟಂತೆ ಈ 5 ದಾಖಲೆಗಳು ಸರಿಯಾಗಿ ಇದೆಯಾ ಅಥವಾ ಇಲ್ಲವಾ ಅನ್ನೋದನ್ನು ಖಚಿತಪಡಿಸಿಕೊಳ್ಳುವುದು ಅತಿ ಅಗತ್ಯವಾಗಿದೆ.